ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಸಂತೋಷ, ನಿಜವಾದ ಸಂತೋಷ ಕೃತಜ್ಞತೆಯಲ್ಲಿ ಆರಂಭವಾಗುತ್ತದೆ. ಸಂತೋಷವೆಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ, ಅದು ಕೃತಜ್ಞತೆಯಿಂದ ತುಂಬಿದ ಹೃದಯ. ನಾವು ಅನೇಕ ಬಾರಿ ಜೀವನದಲ್ಲಿ ಎಲ್ಲವೂ ಪರಿಪೂರ್ಣವಾದಾಗ ನಿಜವಾದ ಆನಂದ ಬರುತ್ತದೆ ಎಂದು ನಂಬುತ್ತೇವೆ. ಚಿಂತೆಗಳು ಅಳಿದು ಹೋದಾಗ, ಎಲ್ಲ ಆಸೆಗಳು ಪೂರ್ತಿಯಾದಾಗ. ಆದರೆ ಜೀವನ ಹೀಗೆ ನಡೆಯುವುದಿಲ್ಲ. ಸವಾಲುಗಳು ಬರುತ್ತವೆ, ಗಾಳಿಗಳು ಎದ್ದೇಳುತ್ತವೆ, ಶಾಂತವಾಗುತ್ತವೆ, ಋತುಗಳು ಬದಲಾಗುತ್ತವೆ. ನಮ್ಮ ಸುತ್ತಲಿನ ಪರಿಸ್ಥಿತಿ ನಮ್ಮ ಶಾಂತಿಯನ್ನು ರೂಪಿಸದು. ನಾವು ನಮ್ಮೊಳಗೆ ಏನು ಗಮನಿಸುತ್ತೇವೆ ಎಂಬುದೇ ನಮ್ಮ ನಿಜವಾದ ಶಾಂತಿಯ ಮೂಲ. ಪ್ರತಿದಿನ ಬ್ರಹ್ಮಾಂಡ ನಮ್ಮ ದಾರಿಯಿಂದ ಅನೇಕ ಕಷ್ಟಗಳನ್ನು ನಿಷ್ಕಳಂಕವಾಗಿ ತೆಗೆದುಹಾಕುತ್ತದೆ. ನಾವು ಕಾಣದ ಅಪಾಯಗಳು, ನಾವು ಎದುರಿಸಬೇಕಾಗದ ಸಂಕಷ್ಟಗಳು, ನಮ್ಮನ್ನು ತಲುಪದೇ ಹೋಗುವ ನೋವು. ಆದರೆ ನಾವು ನಮ್ಮ ಜೀವನದಲ್ಲಿ ಇಲ್ಲದಿರುವುದರ ಕಡೆಗೆಷ್ಟು ಗಮನ ಕೊಡುತ್ತೇವೆ ಎಂಬುದರಿಂದ ಈಗಾಗಲೇ ಹರಿದು ಹೋಗುತ್ತಿರುವ ಆಶೀರ್ವಾದಗಳನ್ನು ಗಮನಿಸದೇ ಬಿಡುತ್ತೇವೆ. ನಿಜವಾದ ಸಂತೋಷ ಜಾಗೃತಿಯಾಗುವುದು. ನಾವು ಕ್ಷಣಕಾಲ ನಿಲ್ಲುವಾಗ, ಆಳವಾಗಿ ಉಸಿರೆಳೆದಾಗ, ನಮ್ಮ ಜೀವನಕ್ಕೆ ದೊರೆಯುತ್ತಿರುವ ಈ ಅದೃಶ್ಯ ಕೃಪೆಯನ್ನು ಗುರುತಿಸುವಾಗ. ಜೀವನ ನಮಗೆ ಕೊಟ್ಟಿದ್ದಕ್ಕಾಗಿ ಮಾತ್ರವಲ್ಲ, ನಾವು ಎದುರಿಸಬೇಕಾಗಿಲ್ಲದ ಕಷ್ಟಗಳಿಗೂ ಧನ್ಯವಾದ ಹೇಳಲು ಕಲಿತಾಗ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಕೃತಜ್ಞತೆ ಆಧ್ಯಾತ್ಮಿಕ ಬಾಗಿಲನ್ನು ತೆರೆಯುತ್ತದೆ. ಆತ್ಮವು ರಕ್ಷಿತವಾಗಿರುವುದನ್ನು, ಬೆಂಬಲಿತವಾಗಿರುವುದನ್ನು ಮತ್ತು ಯಾವುದೋ ಮಹಾನ್ ಶಕ್ತಿಯೊಂದಿಗೆ ಸಂಪರ್ಕದಲ್ಲಿರುವುದನ್ನು ಅನುಭವಿಸುವ ಸ್ಥಳವಾಗಿದೆ. ಇದನ್ನು ಎಂದಿಗೂ ಮರೆಯಬೇಡಿ. ನೀವು ಎದುರಿಸಿದ ಪ್ರತಿಯೊಂದು ಸವಾಲು ನಿಮ್ಮನ್ನು ಬಲಪಡಿಸಿದೆ ಮತ್ತು ನೀವು ಎದುರಿಸಬೇಕಾಗಿರುವ ಪ್ರತಿಯೊಂದು ಸವಾಲು ಒಂದು ಮೌನದ ಉಡುಗೊರೆ. ಬ್ರಹ್ಮಾಂಡ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ನೀವು ಈಗ ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಅದರ ಸಮಯವನ್ನು ನಂಬಿ, ಅದರ ರಕ್ಷಣೆಯನ್ನು ನಂಬಿ. ಅನುಮಾನಗಳ ನಡುವೆಯೂ ಅದು ನಿಮ್ಮನ್ನು ನಿಮ್ಮ ನಿಜವಾದ ರೂಪದ ಕಡೆಗೆ ರೂಪಿಸುತ್ತದೆ ಎಂದು ನಂಬಿ. ಜಾಗೃತಿಯಿಂದ ಬದುಕಲು ಆಯ್ಕೆ ಮಾಡಿ. ಅಪರಿಚಿತ ಆಶೀರ್ವಾದಗಳನ್ನು ಗಮನಿಸಲು ಆಯ್ಕೆ ಮಾಡಿ. ಕೃತಜ್ಞತೆಯನ್ನು ಒಂದು ಪ್ರತಿಕ್ರಿಯೆಯಾಗಿ ಅಲ್ಲ, ಜೀವನ ಶೈಲಿಯಾಗಿ ಆಯ್ಕೆ ಮಾಡಿ. ಏಕೆಂದರೆ ಸಂತೋಷವು ಜೀವನ ಪರಿಪೂರ್ಣವಾದಾಗ ಬರುತ್ತಿಲ್ಲ, ಅದು ಹೃದಯ ಈಗಾಗಲೇ ಇರುವ ಅದ್ಭುತಗಳನ್ನು ನೋಡಲು ತೆರೆಯುವ ಕ್ಷಣದಲ್ಲಿ ಬರುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.